ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅನ್ಯ ಧರ್ಮೀಯರಿಂದ ದೈವದ ವೇಷ ಧರಿಸಿ ಅತಿರೇಕದ ವರ್ತನೆ ತೋರಿಸಲಾಗಿದೆ. ಅನ್ಯ ಧರ್ಮೀಯರು ದೈವದ ವೇಷವನ್ನು ಧರಿಸಿ ಅತಿರೇಕದ ವರ್ತನೆಯನ್ನು ತೋರಿಸಿದ್ದಾರೆ. ಈ ಘಟನೆ ನಡೆದಿರೋದು ಕೊಡಗು ಜಿಲ್ಲೆಯ ಎಮ್ಮೆ ಮಾಡಿಯಲ್ಲಿ. ಇದಕ್ಕೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಸ್ಲಿಂ ಸಮುದಾಯದ ಮದುವೆಯ ರಾತ್ರಿ ನಡೆದಿರುವಂತಹ ಘಟನೆ ಇದು. ತುಳುನಾಡಿನ ಪವಿತ್ರ ದೈವ ಹೋಲುವಂಥ ರೀತಿ ವೇಷ ಹಾಕಿ ಹುಚ್ಚಾಟವನ್ನು ಮೆರೆಸಲಾಗಿದೆ. ಮದುಮಗನಿಗೆ ವೇಷ ಹಾಕಿಸಿ ಹುಚ್ಚಾಟ ಮೆರೆದಿದ್ದಾರೆ ಆತನ ಸ್ನೇಹಿತರು. ಮದುವೆ ಆಗ್ತಾ ಇರುವಂಥ ಹುಡುಗನಿಗೆ ದೈವದ ವೇಷ ಹಾಕಿ ಈ ರೀತಿ ಹುಚ್ಚಾಟ ಮೆರೆದಿದ್ದಾರೆ. ഇത് മഞ്ഞമരം നീലമരല്ലായല്ലോ. അരിമുല്ലക്കിനാവിലെ അഴകേറും പുതുമാരൻ ഇത വരുന്നേ പെണ്ണേ, ഇത വരുന്നേ. ചിരിയുള്ള കുയിലിന്റെ സ്വരമുള്ള പുതു മണവാട്ടി നിന്റെ അരിമുല്ലക്കിനാവിലെ അഴകേറും പുതുമാരൻ ഇത വരുന്നേ പെണ്ണേ, മൈക്ക് പിടിക്കല. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ನೋಡ್ತಾ ಇದೀವಿ ನಾವು ಮುಸ್ಲಿಂ ಸಮುದಾಯದ ಮದುವೆಯ ಹುಡುಗನಿಗೆ ಅಂದ್ರೆ ಮದುಮಗನಿಗೆ ಈ ರೀತಿ ದೈವದ ವೇಷ ಹಾಕಿರುವಂತದ್ದು ಯಾವಾಗ ನಡೆದಿದ್ದು ಈ ಘಟನೆ? ಏನ್ ಹೇಳ್ತಾರೆ ಈಗ ಕುಟುಂಬಸ್ಥರು? ದೂರು ಕೂಡ ದಾಖಲಾಗಿದೆ. ಪ್ರಜ್ವಲ್. ಎಸ್ ಮಧುಸೂದನ್, ಏನು ತುಳುನಾಡಿನ ಪವಿತ್ರ ಕಾರ್ಣಿಕ ದೈವವನ್ನ ಹೋಲ್ತಕ್ಕಂತಹ ಒಂದು ವೇಷವನ್ನ ಧರಿಸಿ ಇಲ್ಲಿ ಹುಚ್ಚಾಟವನ್ನ ಮೆರೆದಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಯ ನಾಪೋಕ್ಲು ಸಮೀಪದ ಎಮ್ಮೆಮಾಡು ಎಂಬ ಒಂದು ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಕಳೆದ 2-3 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿದೆ. ಸದ್ಯ ತಡವಾಗಿ ಬೆಳಕಿಗೆ ಬಂದಿದ್ದು ಯಾವ ರೀತಿ ಅಂತಂದ್ರೆ, ಆ ಮದುಮಗನಿಗೆ ಏನು ದೈವವನ್ನ ಹೋಲ್ತಕ್ಕಂತ ರೀತಿಯಲ್ಲಿ ಬಣ್ಣವನ್ನ ಹಚ್ಚಿ ಏನು ನೃತ್ಯವನ್ನ ಮಾಡಿಸಿ ಅಪಮಾನವನ್ನ ಮಾಡಿದ್ದಾರೆ. ಆ ಒಂದು ವಿಡಿಯೋ ವೈರಲ್ ಆದ ಬಳಿಕ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಆ ಒಂದು ಮುಸ್ಲಿಂ ಕುಟುಂಬದ ಏನು ಒಂದು ಮದುವೆ ಏನಾಗತ್ತೆ, ಆ ಮದುವೆಯ ರಾತ್ರಿ ಏನು ಕೆಲ ಯುವಕರ ತಂಡ ಮದುವೆಯ ಮದುಮಗನಿಗೆ ಈ ರೀತಿಯ ಒಂದು ವೇಷವನ್ನ ಧರಿಸಿ ಅಪಹಾಸ್ಯವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಾರ್ಣಿಕ ದೈವ ತುಳುನಾಡಿನಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿದೆ. ದೈವವನ್ನ ಕೋಟಿ ಭಕ್ತರು ಆರಾಧಿಸುತ್ತಾರೆ. ಇನ್ನೊಂದು ದೈವಕ್ಕೆ ಈ ರೀತಿಯನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಭಕ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ, ಜೊತೆಗೆ ಆಕ್ರೋಶಕ್ಕೂ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 6 ಮಂದಿಯ ವಿರುದ್ಧ FIR ಕೂಡ ದಾಖಲಾಗಿದೆ. ಏನು ಅಬ್ದುಲ್ ರಶೀದ್ ಅನ್ನೋರು, ಹನೀಫ್, ಲತೀಫ್ ಹಾಗೂ ಮೊಹಮ್ಮದ್ ಫೈಜಲ್, ಶಕೀರ್ ಹಾಗೂ ಬಶೀರ್, ಈ ಒಂದು 6 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆ ಹಾಗೂ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ದೈವವನ್ನ ಹಲವಾರು ಮಂದಿ ಏನು ಒಂದು ತುಂಬಾ ಭಕ್ತಿಯಿಂದ ಪೂಜಿಸಿಕೊಂಡು ಬರ್ತಾರೆ. ಆ ಒಂದು ದೈವ ಹಿಂದಿನ ಕಾಲದಿಂದಲೂ ಕೂಡ ದೈವ ಆರಾಧಕರು ಮತ್ತು ದೈವ ನರ್ತಕರು ಬಹಳ ಒಂದು ಭಕ್ತಿಯಿಂದ ನೋಡ್ಕೊಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದೈವ ಆರಾಧಕರು ಮತ್ತು ನರ್ತಕರ ಸಂಘ ಕೂಡ ಈ ಒಂದು ಘಟನೆಯನ್ನ ಖಂಡಿಸಿರ್ತಕ್ಕಂಥದ್ದು. ಇದಕ್ಕೆ ಕ್ಷಮೆಯಾಚಿಸಬೇಕು, ಜೊತೆಗೆ ಸೂಕ್ತ ರೀತಿಯಲ್ಲಿ ಪೊಲೀಸರು ಕ್ರಮವನ್ನ ಕೈಗೊಳ್ಳಬೇಕು. ಈ ರೀತಿ ದೈವವನ್ನ ಅಪಹಾಸ್ಯ ಮಾಡ್ತಕ್ಕಂಥದ್ದು ತಪ್ಪು ಎಂಬ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇನ್ನು ಹಿರಿಯರು ಹಾಕಿಕೊಟ್ಟಿರುವಂತಹ ಮೂಢನಂಬಿಕೆ, ಮೂಲ ಪದ್ಧತಿಗಳು, ಇವುಗಳನ್ನ ಮೂಲವಾಗಿಟ್ಟುಕೊಂಡು ಈ ಒಂದು ದೈವವನ್ನ ಆರಾಧನೆ ಮಾಡ್ತಾರೆ. ಇಡೀ ಜಗತ್ತಿನಾದ್ಯಂತ ಕೋಟಿ ಭಕ್ತರು ಏನು ತುಳುನಾಡಿನ ಈ ಒಂದು ಕಾರ್ಣಿಕ ದೈವಕ್ಕೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಂತಹ ದೈವವನ್ನ ಅಪಹಾಸ್ಯ ಮಾಡಿರ್ತಕ್ಕಂಥದ್ದು, ಜೊತೆಗೆ ವೇಷವನ್ನ ಧರಿಸಿ ಹೀಗೆ ಎಲ್ಲೆಂದರಲ್ಲಿ ಈ ರೀತಿಯ ಮಾಡಿರ್ತಕ್ಕಂಥದ್ದು, ಈ ಒಂದು ಅನ್ಯ ಧರ್ಮೀಯ ಕ್ರಮ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಸದ್ಯ ಎಚ್ಚೆತ್ತುಕೊಂಡಿರುವಂತಹ ಕೊಡಗು ಜಿಲ್ಲಾ ಪೊಲೀಸರು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಲು ಕೂಡ ಮುಂದಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.